ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 44ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 45 ಮತ್ತು ಪೇಜ್ ನಂಬರ್ 46ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 45ಅನ್ನು ನೋಡಿ. ಬಿ ಪ್ರಶ್ನೆ. ಬಿನು ತಿಂಗಳಿಗೆ 20,000 ಸಂಪಾದಿಸುತ್ತಾಳೆ. ಅವಳು ಪ್ರತಿ ತಿಂಗಳು ಬಾಡಿಗೆಗೆ 5,000 ರೂಪಾಯಿ, ಆಹಾರಕ್ಕೆ 5,000 ರೂಪಾಯಿ ಮತ್ತು ಇತರೆ ಖರ್ಚುಗಳಿಗೆ 2,000 ವ್ಯಯಿಸುತ್ತಿದ್ದಾಳೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬಿನು ಎಷ್ಟು ಹಣ ಉಳಿಸುತ್ತಾಳೆ ಎಂದು ಕೇಳಿದ್ದಾರೆ. ಇಲ್ಲಿ ಬಿನು ತಿಂಗಳಿಗೆ ಸಂಪಾದಿಸುವಂತಹ ಹಣ 20,000, ಬಾಡಿಗೆಗೆ 5,000, ಆಹಾರಕ್ಕೆ 5,000 ಮತ್ತು ಇತರೆ ಖರ್ಚುಗಳಿಗೆ 2,000ವನ್ನು ಅವಳು ಖರ್ಚು ಮಾಡುತ್ತಿದ್ದಾಳೆ. ಅಂದರೆ 5 + 5 10, 10 + 2 12. ಅಂದರೆ ಒಂದು ತಿಂಗಳಲ್ಲಿ ಅವಳು ಖರ್ಚು ಮಾಡುವಂತಹ ಹಣ 12,000ವಾಗಿದೆ. ಉತ್ತರ ಬರೆಯೋಣ. ಬಿನು ಸಂಪಾದಿಸುವ ಹಣ 20,000, ಬಾಡಿಗೆಗೆ 5,000, ಆಹಾರಕ್ಕೆ 5,000, ಇತರೆ ಖರ್ಚಿಗೆ 2,000ವನ್ನು ಅವಳು ಖರ್ಚು ಮಾಡುತ್ತಿದ್ದಾಳೆ. ಆದ್ದರಿಂದ ನಾವು ಉಕ್ತಿ ಮಾಡುವಾಗ ಈಗ ಮೊದಲು ಒಂದು ತಿಂಗಳಲ್ಲಿ ಅವಳು ಸಂಪಾದಿಸಿದ ಹಣದಿಂದ ಅವಳ ಖರ್ಚಿನ ಹಣವನ್ನು ಕಳೆಯೋಣ. ಉಕ್ತಿ ಅವಳು ಸಂಪಾದಿಸುವ ಹಣ 20,000ವಾಗಿದೆ, ಮೈನಸ್ ಈಗ ನಾವು ಅವಳು ಖರ್ಚು ಮಾಡುವ ಹಣವನ್ನು ಕಳೆಯಬೇಕು. 5,000 ಬಾಡಿಗೆಗೆ 5,000 ಪ್ಲಸ್ ಆಹಾರಕ್ಕೆ 5,000 ಪ್ಲಸ್ ಇತರೆ ಖರ್ಚಿಗೆ 2,000 ಖರ್ಚು ಮಾಡುತ್ತಿದ್ದಾಳೆ. ಆದ್ದರಿಂದ ಬ್ರ್ಯಾಕೆಟ್ನಲ್ಲಿಟ್ಟು ಕಳೆಯೋಣ. 20,000 ಮೈನಸ್ 5,000, 5,000 10,000, 10,000 ಪ್ಲಸ್ 2,000 12,000ವಾಗಿದೆ. 20,000ದಲ್ಲಿ 12,000ವನ್ನು ಕಳೆದಾಗ 8,000 ಬಂದಿದೆ. 8,000 ಎನ್ನುವುದು ಅವಳ ತಿಂಗಳ ಉಳಿತಾಯ. ಅಂದರೆ ಒಂದು ತಿಂಗಳಿನಲ್ಲಿ ಅವಳು 20,000 ಬಂದಿರುವಂತಹ ಸಂಪಾದನೆಯಲ್ಲಿ 12,000ವನ್ನು ಖರ್ಚು ಮಾಡಿ 8,000ವನ್ನು ಉಳಿಸುತ್ತಿದ್ದಾಳೆ. ಪ್ರತಿ ತಿಂಗಳಲ್ಲಿ ಅವಳು 8,000ವನ್ನು ಉಳಿಸಿದಾಗ ಒಂದು ವರ್ಷದಲ್ಲಿ ಅವಳ ಉಳಿತಾಯವನ್ನು ನಾವು ಕಂಡುಹಿಡಿಯುವಾಗ ವರ್ಷದ ಉಳಿತಾಯ = 8,000 ಗುಣಿಸು 12. 12 ಎಂದರೆ ಇಲ್ಲಿ ಒಂದು ತಿಂಗಳು 8,000ವಾಗಿದೆ. ಆದ್ದರಿಂದ 12 ತಿಂಗಳಲ್ಲಿ ಅವಳು ಎಷ್ಟು ಹಣ ಉಳಿಸಿದಳು ಎಂದು ಕಂಡುಹಿಡಿಯುವಾಗ 12ರಿಂದ ನಾವು ಒಂದು ತಿಂಗಳ ಹಣವನ್ನು ಗುಣಿಸಬೇಕು. 8,000 ಗುಣಿಸು 12. 12 × 96, 3 0ಗೆ 3 0 ಇಟ್ಟಿದ್ದೇವೆ. ಆದ್ದರಿಂದ 96,000 ವರ್ಷದ ಉಳಿತಾಯ ಎಷ್ಟು ಎಂದು ಕೇಳಿದ್ದಾರೆ. ಆದ್ದರಿಂದ ಅವಳ ವರ್ಷದ ಉಳಿತಾಯ 96,000 ಎಂದು ಬರೆದುಕೊಳ್ಳಿ. ಸಿ ಪ್ರಶ್ನೆ. ಹಗಲಿನಲ್ಲಿ ಒಂದು ಬಸವನ ಹುಳು ಕಂಬದ ಮೇಲೆ 3 ಸೆಂಟಿಮೀಟರ್ ಏರುತ್ತದೆ ಮತ್ತು ರಾತ್ರಿ ನಿದ್ದೆ ಮಾಡುವಾಗ ಆಕಸ್ಮಿಕವಾಗಿ 2 ಸೆಂಟಿಮೀಟರ್ ಕೆಳಗೆ ಜಾರುತ್ತದೆ. ಕಂಬ 10 ಸೆಂಟಿಮೀಟರ್ ಎತ್ತರವಿದ್ದು ಅದರ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯವಿದೆ. ಬಸವನ ಹುಳು ಎಷ್ಟು ದಿನಗಳಲ್ಲಿ ಅದನ್ನು ಪಡೆಯುತ್ತದೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬಸವನ ಹುಳುವಿನ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಗಲಿನಲ್ಲಿ ಬಸವನ ಹುಳು 3 ಸೆಂಟಿಮೀಟರ್ನಷ್ಟು ಮೇಲೆ ಏರುತ್ತಿದೆ ಮತ್ತು 3 ಸೆಂಟಿಮೀಟರ್ನಲ್ಲಿ ಮೇಲೆ ಏರಿ ರಾತ್ರಿ ನಿದ್ದೆ ಮಾಡುವಂತಹ ಸಂದರ್ಭದಲ್ಲಿ 2 ಸೆಂಟಿಮೀಟರ್ ಕೆಳಗೆ ಇಳಿಯುತ್ತಿದೆ. ಆ ಕಂಬ ಒಟ್ಟು 10 ಸೆಂಟಿಮೀಟರ್ ಇದೆ ಮತ್ತು 10 ಸೆಂಟಿಮೀಟರ್ನ ಮೇಲ್ಭಾಗದಲ್ಲಿ ಒಂದು ರುಚಿಕರವಾದಂತಹ ಖಾದ್ಯವಿದೆ. ಆದ್ದರಿಂದ ಬಸವನ ಹುಳು ಇದೇ ರೀತಿ ಮಾಡುತ್ತಾ ಎಷ್ಟನೇ ದಿನದಲ್ಲಿ ಆ ಖಾದ್ಯವನ್ನು ಪಡೆಯುತ್ತದೆ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಲೆಕ್ಕ ಬಿಡಿಸೋಣ. ಕಂಬದ ಎತ್ತರ 10 ಸೆಂಟಿಮೀಟರ್ ಇದೆ, ಬರೆದುಕೊಳ್ಳಿ. ಕಂಬದ ಎತ್ತರ 10 ಸೆಂಟಿಮೀಟರ್. ಹಗಲಿನಲ್ಲಿ 3 ಸೆಂಟಿಮೀಟರ್ ಏರುತ್ತದೆ ಮತ್ತು ನಿದ್ರೆಯಲ್ಲಿ 2 ಸೆಂಟಿಮೀಟರ್ ಕೆಳಗೆ ಉಳಿಯುತ್ತದೆ. ಈಗ 1ನೇ ದಿನ ಉಳಿದ ಎತ್ತರವನ್ನು ನಾವು ನೋಡೋಣ. 1ನೇ ದಿನ 2 ಸೆಂಟಿಮೀಟರ್ ಮೈನಸ್ 3 ಸೆಂಟಿಮೀಟರ್ ಅಂದರೆ 3 ಸೆಂಟಿಮೀಟರ್ ಏರಿ 2 ಸೆಂಟಿಮೀಟರ್ ಕೆಳಗೆ ಇಳಿದಿದೆ. ಆದ್ದರಿಂದ ಇಲ್ಲಿ 2 - 3 ಆಗಿದೆ. 3 - 2 ಎಂದು ಬರೆದುಕೊಳ್ಳಿ. 3 - 2 = 1 ಸೆಂಟಿಮೀಟರ್. 2ನೇ ದಿನ ಇಲ್ಲಿ ನೋಡಿ, 2ನೇ ದಿನ ಅದು 1 ಸೆಂಟಿಮೀಟರ್ನಲ್ಲಿದೆ. ಆದ್ದರಿಂದ 1 ತೆಗೆದುಕೊಂಡಿದ್ದೇವೆ. 1 ಪ್ಲಸ್ ಅದು 3 ಸೆಂಟಿಮೀಟರ್ ಏರುತ್ತಿದೆ. 3 ಸೆಂಟಿಮೀಟರ್ ಏರಿದಾಗ 1ಕ್ಕೆ +3 ಮಾಡಿ. ಇಲ್ಲಿ 1 ಎಂದರೆ ಇನ್ನೊಮ್ಮೆ ನೋಡಿ, 1ನೇ ದಿನ ಅದು ಉಳಿದಂತಹ ಎತ್ತರ 3 ಸೆಂಟಿಮೀಟರ್ ಏರಿ 2 ಸೆಂಟಿಮೀಟರ್ ಕೆಳಗೆ ಇಳಿದಾಗ 1 ಸೆಂಟಿಮೀಟರ್ನಷ್ಟು ಎತ್ತರದಲ್ಲಿತ್ತು. 2ನೇ ದಿನ ಆ 1 ಸೆಂಟಿಮೀಟರ್ನಿಂದ ಮತ್ತೆ 3 ಸೆಂಟಿಮೀಟರ್ಗೆ ಏರಿ 4 ಸೆಂಟಿಮೀಟರನ್ನು ತಲುಪಿತು. ನಂತರ ಪುನಃ ನಿದ್ದೆಯಲ್ಲಿ 4 ಸೆಂಟಿಮೀಟರಿಂದ ಮತ್ತೆ 2 ಸೆಂಟಿಮೀಟರ್ ಕೆಳಗಿಳಿದಿದೆ. ಈಗ 2ನೇ ದಿನ ಅದು 2 ಸೆಂಟಿಮೀಟರ್ ಏರಿದೆ. 3ನೇ ದಿನ ನೋಡಿ, 3ನೇ ದಿನ ಆ 2 ಸೆಂಟಿಮೀಟರ್ನಿಂದ ಪುನಃ 3 ಸೆಂಟಿಮೀಟರ್ ಎತ್ತರಕ್ಕೆ ಏರಿತು. ಅಂದರೆ 2 + 3 5 ಸೆಂಟಿಮೀಟರ್ ಏರಿತು. ಮತ್ತೆ ಪುನಃ ನಿದ್ದೆಯಲ್ಲಿ 5ರಲ್ಲಿ 2 ಸೆಂಟಿಮೀಟರ್ ಕೆಳಗೆ ಬಂದಿದೆ. 5 - 2 = 3 ಸೆಂಟಿಮೀಟರ್ ಆಯಿತು. 4ನೇ ದಿನ ಈಗ 3 ಸೆಂಟಿಮೀಟರ್ನಿಂದ ಅದು ಪ್ರಾರಂಭಿಸಬೇಕು. 3 ಸೆಂಟಿಮೀಟರ್ನಿಂದ
3 ಸೆಂಟಿಮೀಟರ್ ಏರಿತು, 6 ಸೆಂಟಿಮೀಟರ್ ಹೋಗಿದೆ. ನಂತರ 6 ಸೆಂಟಿಮೀಟರ್ ಹೋದ ನಂತರ ಪುನಃ ನಿದ್ದೆಯಲ್ಲಿ 2 ಸೆಂಟಿಮೀಟರ್ ಕೆಳಗಿಳಿದಿದೆ. 6 - 2 = 4 ಸೆಂಟಿಮೀಟರ್. ಈಗ ನೋಡಿ, 5ನೇ ದಿನ 4 ಸೆಂಟಿಮೀಟರ್ನಿಂದ ಏರಬೇಕು. 4 + 3 ಅಂದರೆ 3 ಸೆಂಟಿಮೀಟರ್ ಏರುತ್ತದೆ. 4 ಸೆಂಟಿಮೀಟರ್ನಿಂದ ಪುನಃ 3 ಸೆಂಟಿಮೀಟರ್ ಮೇಲೆ ಏರಿದಾಗ 7 ಸೆಂಟಿಮೀಟರ್ಗೆ ಹೋಯಿತು. ನಿದ್ದೆಯಲ್ಲಿ 7 ಸೆಂಟಿಮೀಟರ್ನಿಂದ ಪುನಃ 2 ಸೆಂಟಿಮೀಟರ್ ಕೆಳಗಿಳಿದಿದೆ, 5 ಸೆಂಟಿಮೀಟರ್ ಆಯಿತು. 6ನೇ ದಿನ 5 ಸೆಂಟಿಮೀಟರ್ನಿಂದ ಮತ್ತೆ 3 ಸೆಂಟಿಮೀಟರ್ ಏರಿದೆ, 8 ಸೆಂಟಿಮೀಟರ್ ಆಯಿತು. ನಂತರ ನಿದ್ದೆಯಲ್ಲಿ 8 ಸೆಂಟಿಮೀಟರ್ನಿಂದ ಪುನಃ 2 ಸೆಂಟಿಮೀಟರ್ ಕೆಳಗೆ ಇಳಿಯಿತು, 8 - 2 6 ಸೆಂಟಿಮೀಟರ್. 7ನೇ ದಿನ 6 ಸೆಂಟಿಮೀಟರ್ನಿಂದ ಪುನಃ 3 ಸೆಂಟಿಮೀಟರ್ ಮೇಲೇರಿದೆ, 9 ಸೆಂಟಿಮೀಟರ್. ನಿದ್ದೆಯಲ್ಲಿ 9ರಿಂದ ಮತ್ತೆ 2 ಸೆಂಟಿಮೀಟರ್ ಕೆಳಗಿಳಿಯಿತು, 9 - 2 7 ಸೆಂಟಿಮೀಟರ್ ಆಗಿದೆ. 8ನೇ ದಿನ ನೋಡಿ, 8ನೇ ದಿನ 7 ಸೆಂಟಿಮೀಟರ್ನಿಂದ 3 ಸೆಂಟಿಮೀಟರ್ಗೆ ಏರಿದೆ, 7 + 3 10 ಸೆಂಟಿಮೀಟರ್ ಬಂದಿದೆ. ಕಂಬದ ಎತ್ತರ ಕೂಡ ಇಲ್ಲಿ 10 ಸೆಂಟಿಮೀಟರ್ ಇತ್ತು. 10 ಸೆಂಟಿಮೀಟರ್ ಅಂದರೆ ಕಂಬದ ಮೇಲ್ಭಾಗದಲ್ಲಿ ಖಾದ್ಯವಿದೆ, ಆ ಖಾದ್ಯವನ್ನು ಅದು ಎಷ್ಟನೇ ದಿನ ತಲುಪುತ್ತದೆ ಎಂದು ಕೇಳಿದ್ದಾರೆ. ಆದ್ದರಿಂದ ಇಲ್ಲಿ ನೋಡಿ, 8ನೇ ದಿನ ಅದು ಖಾದ್ಯದ ದೂರವನ್ನು ತಲುಪಿದೆ. 10 ಸೆಂಟಿಮೀಟರ್ ಏರಲು 8 ದಿನ ತೆಗೆದುಕೊಂಡಿದೆ. ಆದ್ದರಿಂದ ಬರೆಯಿರಿ, ಬಸವನ ಹುಳು 8ನೇ ದಿನ ಕಂಬದ ತುದಿ ತಲುಪುತ್ತದೆ. ಇಲ್ಲಿ ನಾವು ಪುನಃ ಕೆಳಗಿಳಿಯುವಂತಹ ಸಂದರ್ಭವನ್ನು ಬರೆಯುವ ಅವಶ್ಯಕತೆ ಇಲ್ಲ. 10 ಸೆಂಟಿಮೀಟರ್ ಏರಿದರೆ ಮುಗಿಯಿತು. 10 ಸೆಂಟಿಮೀಟರ್ ಏರಿದೆ, ಖಾದ್ಯ ಕೂಡ ಸಿಕ್ಕಿದೆ. ಆದ್ದರಿಂದ 8ನೇ ದಿನ ಅದು ಕಂಬದ ತುದಿ ತಲುಪಿದೆ ಎಂದು ಬರೆದುಕೊಳ್ಳಿ. 2ನೇ ಪ್ರಶ್ನೆ ನೋಡಿ, ಮಂಗಳವಾರ ಮತ್ತು ಶನಿವಾರಗಳನ್ನು ಹೊರತುಪಡಿಸಿ ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಮೆಲ್ವಿನ್ ಓದುತ್ತಾನೆ. ಒಂದು ವಾರದಲ್ಲಿ ಮಂಗಳವಾರ ಮತ್ತು ಶನಿವಾರವನ್ನು ಬಿಟ್ಟು ಪ್ರತಿದಿನವೂ ಕೂಡ 2 ಪುಟ ಇರುವಂತಹ ಕಥೆಯನ್ನು ಮೆಲ್ವಿನ್ ಓದುತ್ತಿದ್ದಾನೆ. ಅವನು 8 ವಾರಗಳಲ್ಲಿ ಎಷ್ಟು ಕತೆ ಓದುತ್ತಾನೆ? ಮುಂದಿನ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತವೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನೋಡಿ, ಒಂದು ವಾರದಲ್ಲಿ 7 ದಿನಗಳಿರುತ್ತವೆ. ಆ 7 ದಿನದಲ್ಲಿ ಅವನು 2 ವಾರವನ್ನು ಹೊರತುಪಡಿಸಿದ್ದಾನೆ, ಮಂಗಳವಾರ ಮತ್ತು ಶನಿವಾರ ಓದುತ್ತಿಲ್ಲ. ಈಗ ವಾರದಲ್ಲಿ ಓದುವಂತಹ ಪುಟಗಳ ಸಂಖ್ಯೆ 2 ಪುಟಗಳಿರುವ ಕಥೆಯನ್ನು ಓದುತ್ತಿದ್ದಾನೆ. 5 ದಿನದಲ್ಲಿ 2 ಪುಟ ಕತೆ ಓದುತ್ತಾನೆ ಎಂದರೆ 5 × 2 10 ಕಥೆಯಾಗುತ್ತದೆ. 10 ಕತೆ. 8 ವಾರದಲ್ಲಿ ಅವನು ಎಷ್ಟು ಕತೆ ಓದುತ್ತಾನೆ? 8 ವಾರದಲ್ಲಿ ಒಂದು ಕತೆ 2 ಪುಟ ಇದೆ ಎಂದು ಹೇಳುತ್ತಿದ್ದಾರೆ. ಆದ್ದರಿಂದ ಅವನು ಓದುವಂತಹ ಕತೆಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯುವಾಗ ಇಲ್ಲಿ ಪುಟಗಳ ಸಂಖ್ಯೆ ವಾರದಲ್ಲಿ ಓದಿದ್ದು 10 ಬಂದಿತ್ತು. 10ರಲ್ಲಿ 2 ಕಳೆದಾಗ 5 ಬಂದಿದೆ. 5 ಕತೆಗಳನ್ನು ಅವನು ಓದುತ್ತಾನೆ. ಆದ್ದರಿಂದ 8 ವಾರದಲ್ಲಿ ಓದುವ ಕತೆಗಳನ್ನು ನಾವು ಕಂಡುಹಿಡಿಯಬೇಕು. 8 ವಾರದಲ್ಲಿ ಓದುವ ಕತೆಗಳು ಎಂದರೆ 8 × 5 40 ಬರುತ್ತದೆ. 40 ಕತೆಗಳನ್ನು ಅವನು ಓದುತ್ತಾನೆ. ಇಲ್ಲಿ ಈಗ ನಾವು ಈ ಸನ್ನಿವೇಶಕ್ಕೆ ಹೊಂದುವಂತಹ ಉಕ್ತಿ ಯಾವುದು ಎಂದು ಬರೆಯಬೇಕು. ಬರೆಯೋಣ. ನೋಡಿ, ಎ ಯಲ್ಲಿ 5 × 2 × 80 ಎಂದು ಕೊಟ್ಟಿದ್ದಾರೆ. ಅಂದರೆ 5 × 2 10, 10 × 8 80 ಬರುತ್ತದೆ. ಇಲ್ಲಿ 40 ಕತೆಗಳು ಓದುತ್ತಿದ್ದಾನೆ ಎಂದು ಹೇಳುತ್ತಿದ್ದಾರೆ. 40 ಬಂದಿಲ್ಲ, 80 ಬಂದಿದೆ. ಆದ್ದರಿಂದ ತಪ್ಪು ಎಂದು ಬರೆದುಕೊಳ್ಳಿ. ಬಿ ನೋಡಿ, 7 - 2 × 5, 7ರಲ್ಲಿ 2 ಕಳೆದಾಗ 5 ಬಂದಿದೆ. 5 × 8 40, ಇದು ಸರಿ. 40 ಕತೆಗಳನ್ನು ಓದುತ್ತಿದ್ದಾನೆ. ಬಿ ಸರಿ ಎಂದು ಬರೆಯಿರಿ. 8 × 7 56, ತಪ್ಪು. ಡಿ ಪ್ರಶ್ನೆ ನೋಡಿ, 7 × 2 × 8 ಎಂದು ಕೊಟ್ಟಿದ್ದಾರೆ. 7 × 2 14, 14 × 8 112 ಬಂದಿದೆ. ಇದು ಕೂಡ ತಪ್ಪು. ಈ ಪ್ರಶ್ನೆಯಲ್ಲಿ 7 × 5 - 2 ಅಂದರೆ 7 × 5 35, 35ರಲ್ಲಿ 2 ಕಳೆದಾಗ 33 ಬಂದಿದೆ. ಎಫ್ ನೋಡಿ, 7 + 2 × 8, 7 + 2 9 ಬಂದಿದೆ. 9 × 8 72, ಇದು ಕೂಡ ತಪ್ಪು. ಮುಂದೆ ಜಿ, 7 × 8 - 2 × 8, 7 × 56 - 2 × 16, 56ರಲ್ಲಿ 16 ಕಳೆದಾಗ 40 ಬಂದಿದೆ. ಇದು ಸರಿ. 40 ಕತೆಗಳನ್ನು ಅವನು ಓದುತ್ತಿದ್ದಾನೆ. ಆದ್ದರಿಂದ ಜಿಗೆ ಸರಿ ಮಾರ್ಕನ್ನು ಹಾಕಿಕೊಳ್ಳಿ. ಎಚ್, 7 - 5 × 2, 7ರಲ್ಲಿ 5 ಕಳೆದಾಗ 2 ಬಂದಿದೆ. 2 × 8 16, 2 × 16, ಇದು ಕೂಡ ತಪ್ಪಾಗಿದೆ. ಆದ್ದರಿಂದ ಇಲ್ಲಿ ಸರಿ ಬಂದಿರುವಂತಹ ಉಕ್ತಿಗಳು ಬಿ ಮತ್ತು ಜಿ ಆಗಿದೆ. ಆದ್ದರಿಂದ ಈಗ ಬರೆಯೋಣ. ಬರೆಯಿರಿ. ಆದ್ದರಿಂದ ಉಕ್ತಿ ಬಿ ಮತ್ತು ಜಿ ಆಯ್ಕೆಗಳು ಈ ಪರಿಸ್ಥಿತಿಯನ್ನು ಸರಿಯಾಗಿ ವಿವರಿಸುತ್ತವೆ. ಪ್ರಶ್ನೆ ನಂಬರ್ 3, ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಎ,
1 - 2 + 3 - 4 + 5 - 6 + 7 - 8 + 9 - 10 ಎಂದು ಕೊಟ್ಟಿದ್ದಾರೆ. ಈಗ ನಾವು ಬೇರೆ ಬೇರೆ ವಿಧಾನಗಳನ್ನು ಬರೆಯೋಣ. ಇಲ್ಲಿ ನೋಡಿ, ನಾವು ಕೊಟ್ಟಿರುವಂತಹ ಸಂಖ್ಯೆಗಳಿಗೆ ಬ್ರ್ಯಾಕೆಟ್ಗಳನ್ನು ಉಪಯೋಗಿಸಿದ್ದೇವೆ. ಅಂದರೆ 1 - 2ಕ್ಕೆ ಬ್ರ್ಯಾಕೆಟ್ ಹಾಕಿ, 3 - 4ಕ್ಕೆ ಬ್ರ್ಯಾಕೆಟ್, 5 - 6ಕ್ಕೆ ಬ್ರ್ಯಾಕೆಟ್, 7 - 8ಕ್ಕೆ ಬ್ರ್ಯಾಕೆಟ್ ಮತ್ತು 9 - 10ಕ್ಕೂ ಕೂಡ ಬ್ರ್ಯಾಕೆಟನ್ನು ಉಪಯೋಗಿಸಿದ್ದೇವೆ. ಈಗ 2ರಲ್ಲಿ ಒಂದನ್ನು ಕಳೆದಾಗ ಅಥವಾ -2ರಲ್ಲಿ ಒಂದನ್ನು ಕಳೆದಾಗ -1, -4ರಲ್ಲಿ 3ನ್ನು ಕಳೆದಾಗ -1, -6ರಲ್ಲಿ 5ನ್ನು ಕಳೆದಾಗ -1, -8ರಲ್ಲಿ 7ನ್ನು ಕಳೆದಾಗ -1 ಮತ್ತು -10ರಲ್ಲಿ 9ನ್ನು ಕಳೆದಾಗ ಕೂಡ -1 ಬಂದಿದೆ. ಇಲ್ಲಿ ನೀವು ನೋಡಬಹುದು -1 -1 ಈ ರೀತಿಯಾಗಿ 5 -1ಗಳಿವೆ. ಆದ್ದರಿಂದ 5 -1ಗಳನ್ನು ನಾವು ಕೂಡಿಸಿದಾಗ ಬರುವಂತಹ ಮೊತ್ತ -5 ಆಗಿದೆ. ಎರಡನೇ ವಿಧಾನ ನೋಡೋಣ. ಎರಡನೇ ವಿಧಾನದಲ್ಲಿ ಪ್ಲಸ್ ಸಂಖ್ಯೆಗಳನ್ನು ಒಂದು ಬಾರಿ ಮತ್ತು ಮೈನಸ್ ಸಂಖ್ಯೆಗಳನ್ನು ಒಂದು ಬಾರಿ ಬರೆದು ಮೈನಸ್ ಮಾಡಿದ್ದೇವೆ. ಅಂದರೆ ಪ್ಲಸ್ ಸಂಖ್ಯೆಗಳು ಇಲ್ಲಿ 1, 3, 5, 7, 9 ಇವುಗಳು ಪ್ಲಸ್ ಚಿಹ್ನೆಯನ್ನು ಹೊಂದಿದಂತಹ ಸಂಖ್ಯೆಗಳಾಗಿದ್ದಾವೆ. ನಂತರ -2, -4, -6, -8 ಮತ್ತು -10ನ್ನು ಮೈನಸ್ ಚಿಹ್ನೆಯನ್ನು ಬ್ರ್ಯಾಕೆಟ್ ಹೊರಗಿಟ್ಟು ಇಲ್ಲಿ 2 + 4 + 6 + 8 + 10 ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ ಚಿಹ್ನೆಗಳು ಪ್ಲಸ್ ಇದ್ದರೂ ಕೂಡ, ಅಂದರೆ ಎರಡನೇ ಬ್ರ್ಯಾಕೆಟ್ನಲ್ಲಿ ಚಿಹ್ನೆಗಳು ಪ್ಲಸ್ ಇರುವಂತೆ ಕಂಡರೂ ಕೂಡ ಬ್ರ್ಯಾಕೆಟ್ ಹೊರಗಡೆ ಮೈನಸ್ ಚಿಹ್ನೆ ಇರುವುದರಿಂದ ಇವುಗಳ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಆದ್ದರಿಂದ ಮೈನಸ್ ಚಿಹ್ನೆಯನ್ನು ಹೊರಗಿರಿಸಿ 2 + 4 + 6 + 8 + 10 ಎಂದು ತೆಗೆದುಕೊಳ್ಳೋಣ. ಈಗ 1 + 3 4, 4 + 5 +7 +9 ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ 25 ಬಂದಿದೆ. -2 + 4 + 6 + 8 + 10 ಇಲ್ಲಿರುವಂತಹ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ 30 ಬಂದಿದೆ. -30 ಎಂದು ತೆಗೆದುಕೊಳ್ಳಿ. -30ರಲ್ಲಿ 25ನ್ನು ಕಳೆದಾಗ, ಅಂದರೆ 30ರಲ್ಲಿ 25ನ್ನು ಕಳೆದಾಗ 5 ಬಂದಿದೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಬರೆಯಿರಿ. ಇಲ್ಲಿ ನೀವು ಉತ್ತರವನ್ನು ನೋಡಬಹುದು. ಒಂದನೇ ವಿಧಾನದಲ್ಲೂ ಕೂಡ ನಾವು -5ಅನ್ನೇ ಪಡೆದಿದ್ದೇವೆ ಮತ್ತು ಎರಡನೇ ವಿಧಾನದಲ್ಲೂ ಕೂಡ -5ಅನ್ನೇ ಪಡೆದಿದ್ದೇವೆ. ಬಿ ಪ್ರಶ್ನೆ ನೋಡೋಣ. ಬಿ ಪ್ರಶ್ನೆಯನ್ನು ಕೂಡ ನಾವು ಇಲ್ಲಿ ಈ ರೀತಿಯಾಗಿ ಬ್ರ್ಯಾಕೆಟ್ನ ಒಳಗೆ ತೆಗೆದುಕೊಂಡಿದ್ದೇವೆ. 1 - 1 +1 - 1 +1 +1 -1 +1 -1 +1 -1 ಇಲ್ಲಿ 1 -1 1 -1ಕ್ಕೆ ನೀವು ಬ್ರ್ಯಾಕೆಟ್ಗಳನ್ನು ಹಾಕಿಕೊಳ್ಳಿ. 1ರಲ್ಲಿ ಒಂದನ್ನು ಕಳೆದಾಗ 0, +1ರಲ್ಲಿ ಒಂದನ್ನು ಕಳೆದಾಗ 0, +1ರಲ್ಲಿ ಒಂದನ್ನು ಕಳೆದಾಗ 0, ಪ್ಲಸ್ ಪುನಃ 1ರಲ್ಲಿ ಒಂದನ್ನು ಕಳೆದಾಗ 0 ಮತ್ತು 1ರಲ್ಲಿ ಒಂದನ್ನು ಕಳೆದಾಗ 0. 5 ಸೊನ್ನೆಗಳು ನಮಗೆ ಸಿಕ್ಕಿದೆ. ಈ 5 ಸೊನ್ನೆಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತ ಪುನಃ 0 ಆಗಿದೆ. ಇದು ಒಂದನೇ ವಿಧಾನ. ಎರಡನೇ ವಿಧಾನ ಮಾಡುವಾಗ ಮೊದಲು ಪ್ಲಸ್ ಇರುವಂತಹ ಎಲ್ಲ ಒಂದುಗಳನ್ನು ಕೂಡಿಸಿದ್ದೇವೆ. 1 + 1 +1 +1 +1 ಮೈನಸ್, ಇಲ್ಲಿ -1 ಹೊಂದಿರುವಂತಹ ಎಲ್ಲ ಒಂದುಗಳನ್ನು ನಾವು ಬ್ರ್ಯಾಕೆಟ್ನ ಒಳಗೆ ಪ್ಲಸ್ ಚಿಹ್ನೆಯಿಂದ ಕೂಡಿಸಿದ್ದೇವೆ. ಅಂದರೆ ಮೈನಸನ್ನು ಹೊರಗಿರಿಸಿ ಮೈನಸ್ ಚಿಹ್ನೆಯನ್ನು ಹೊಂದಿರುವಂತಹ ಒಂದುಗಳು ಕೂಡ ಇಲ್ಲಿ 5 ಇವೆ. 1 + 1 +1 +1 +1 ಈಗ ಕೂಡಿಸೋಣ. ಇಲ್ಲಿ ಮೊದಲನೇ ಬ್ರ್ಯಾಕೆಟ್ನಲ್ಲಿ 5 ಪ್ಲಸ್ 1ಗಳಿವೆ. 5 1 ಎಂದರೆ 5 ಮೈನಸ್, ಇಲ್ಲಿ ಎರಡನೇ ಬ್ರ್ಯಾಕೆಟ್ನಲ್ಲೂ ಕೂಡ 5 ಒಂದುಗಳಿವೆ. ಅಂದರೆ 5 ಒಂದನ್ನು ಕೂಡಿಸಿದಾಗ ಪುನಃ 5 ಬಂದಿದೆ. 5ರಲ್ಲಿ 5ನ್ನು ಕಳೆದಾಗ 0. ಇಲ್ಲಿ ಮೇಲಿನ ವಿಧಾನದಲ್ಲೂ ಕೂಡ ನಾವು ಬೆಲೆಯನ್ನು 0ಯನ್ನು ಪಡೆದಿದ್ದೇವೆ ಮತ್ತು ಎರಡನೇ ವಿಧಾನದಲ್ಲೂ ಕೂಡ ಬೆಲೆಯನ್ನು 0ಯನ್ನು ಪಡೆದಿದ್ದೇವೆ. ಈ ಎರಡು ವಿಧಾನಗಳು ಸರಿಯಾಗಿವೆ. ಪ್ರಶ್ನೆ ನಂಬರ್ 4. ಮುಂದಿನ ಉಕ್ತಿಗಳ ಜೋಡಿಗಳನ್ನು ಚಿಕ್ಕದು, ದೊಡ್ಡದು ಅಥವಾ ಈಕ್ವಲ್ಸ್ ಟು ಅಥವಾ ತಾರ್ಕಿಕ ಆಲೋಚನೆಯ ಮೂಲಕ ಹೋಲಿಸಿ. ಇಲ್ಲಿ ನಾವು ಲೆಕ್ಕ ಮಾಡುವಂತಿಲ್ಲ. ಲೆಕ್ಕ ಮಾಡದೆ ದೊಡ್ಡದು, ಚಿಕ್ಕದು ಮತ್ತು ಈಕ್ವಲ್ಸ್ ಟು ಚಿಹ್ನೆಯನ್ನು ತಾರ್ಕಿಕ ಆಲೋಚನೆ ಮಾಡುತ್ತಾ ಕಂಡುಹಿಡಿಯೋಣ. ಎ ಪ್ರಶ್ನೆ ನೋಡಿ. 49 - 7 + 8. ಇಲ್ಲಿ ಎರಡನೇ ಉಕ್ತಿ 49 - 7 + 8 ಇದೆ. ಇಲ್ಲಿ ಎರಡು ಉಕ್ತಿಗಳು ಕೂಡ ಒಂದೇ ರೀತಿಯಲ್ಲಿದೆ. ಆದ್ದರಿಂದ ಈಕ್ವಲ್ಸ್ ಟು ಚಿಹ್ನೆಯನ್ನು ಬರೆದುಕೊಳ್ಳಿ. ನಂತರ ನೋಡಿ 83 × 42 - 18. ಎರಡನೇ ಉಕ್ತಿ 83 × 40 - 18 ಎಂದು ಕೊಟ್ಟಿದ್ದಾರೆ. ಇಲ್ಲಿ 83ನ್ನು 42ರಿಂದ ಗುಣಿಸಲಾಗಿದೆ. ಪಕ್ಕದ ಉಕ್ತಿಯಲ್ಲಿ 83ನ್ನು 40ರಿಂದ ಗುಣಿಸಿದ್ದಾರೆ. ಆದ್ದರಿಂದ ನಾವು ಇಲ್ಲೇ ನೋಡಬಹುದು 40 42ಕ್ಕಿಂತ ಚಿಕ್ಕ
ಸಂಖ್ಯೆ, ಆದ್ದರಿಂದ ಇಲ್ಲಿ ಚಿಕ್ಕದು ಈ ಗುರುತನ್ನು ಹಾಕಿಕೊಳ್ಳಿ. ನಂತರ ಸಿಯಲ್ಲಿ 145 ಮೈನಸ್ 17 ಗುಣಿಸು 18, ನಂತರ 145 ಮೈನಸ್ 17 ಗುಣಿಸು 6 ಎಂದು ಕೊಟ್ಟಿದ್ದಾರೆ. ಇಲ್ಲಿ ಮೈನಸ್ ಚಿಹ್ನೆ ಇರುವುದರಿಂದ ನಾವು 17 ಗುಣಿಸು 8 ಎಂದರೆ 145ರಲ್ಲಿ 17 ಗುಣಿಸು 8 ದೊಡ್ಡ ಚಿಹ್ನೆಯನ್ನು ದೊಡ್ಡ ಸಂಖ್ಯೆಯನ್ನು ಕಳೆಯುತ್ತಿದ್ದೇವೆ. 17 ಗುಣಿಸು 6 17 ಗುಣಿಸು 8ಕ್ಕಿಂತ ಚಿಕ್ಕ ಸಂಖ್ಯೆಯಾಗಿದೆ. ಆದ್ದರಿಂದ 145ರಲ್ಲಿ ದೊಡ್ಡ ಸಂಖ್ಯೆಯನ್ನು ಮೊದಲನೇ ಯುಕ್ತಿಯಲ್ಲಿ ಕಳೆದಿದ್ದಾರೆ. ಆದ್ದರಿಂದ ಚಿಕ್ಕದು ಚಿಹ್ನೆಯನ್ನು ಬರೆದುಕೊಳ್ಳಿ. ನಂತರ ಡಿ ಪ್ರಶ್ನೆ 23 ಗುಣಿಸು 48 ಮೈನಸ್ 35, 23 ಗುಣಿಸು 48 ಮೈನಸ್ 35 ಎಂದು ಕೊಡಲಾಗಿದೆ. ಇಲ್ಲಿ 23ನ್ನು 48ಕ್ಕೆ ಗುಣಿಸಿ 35ನ್ನು ಕಳೆದಿದ್ದಾರೆ. ನಂತರ ಇಲ್ಲಿ 23ನ್ನು 48ಕ್ಕೆ ಗುಣಿಸಿ ಪುನಃ 23ನ್ನು 35ಕ್ಕೆ ಗುಣಿಸಿ ಮೈನಸ್ ಮಾಡಲಾಗಿದೆ. ಇಲ್ಲಿ 23ನ್ನು 48ಕ್ಕೆ ಗುಣಿಸಿ ಮೈನಸ್ 35 ಮಾಡಿರುವಂತಹ ಸಂಖ್ಯೆ ದೊಡ್ಡದಾಗಿರುತ್ತದೆ. ದೊಡ್ಡದು ಚಿಹ್ನೆ ಬರೆಯಿರಿ. ಈ ಎಲ್ಲಿ ನೋಡಿ 16 ಮೈನಸ್ 11 ಗುಣಿಸು 12, ನಂತರ ಮೈನಸ್ 11 ಗುಣಿಸು 12 ಪ್ಲಸ್ 16 ಗುಣಿಸು 12. ಇಲ್ಲಿ ನಾವು ನೋಡಬಹುದು ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಯಿಂದ ಬ್ರ್ಯಾಕೆಟ್ನ ಹೊರಗಿರುವಂತಹ ಸಂಖ್ಯೆಗೆ ಎರಡು ಸಂಖ್ಯೆಗೆ ಗುಣಿಸಿದ್ದಾರೆ. ಮೊದಲನೇ ಸಂಖ್ಯೆ ಅಂದರೆ ಇಲ್ಲಿ ಎರಡನೇ ಸಂಖ್ಯೆಯನ್ನು ತೆಗೆದುಕೊಂಡಿದ್ದಾರೆ. ಮೈನಸ್ 11 ಗುಣಿಸು 12 ಮತ್ತು ಪ್ಲಸ್ 16 ಗುಣಿಸು 12 ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಯನ್ನು ಬ್ರ್ಯಾಕೆಟ್ ಹೊರಗಿರುವಂತಹ ಸಂಖ್ಯೆಗೆ ಗುಣಿಸಿದ್ದಾರೆ. ಆದ್ದರಿಂದ ಈ ಎರಡೂ ಪದಗಳು ಸಮವಾಗಿವೆ. ಈಕ್ವಲ್ಸ್ ಟು ಚಿಹ್ನೆಯನ್ನು ಬರೆಯಿರಿ. ಎಫ್ ಪ್ರಶ್ನೆ 76 ಮೈನಸ್ 53 ಗುಣಿಸು 88, ನಂತರ 88 ಗುಣಿಸು 53 ಮೈನಸ್ 76. 76ರಲ್ಲಿ 53ನ್ನು ಕಳೆದಿರುವ ಸಂಖ್ಯೆ 53ರಲ್ಲಿ 76ನ್ನು ಕಳೆದಿರುವ ಸಂಖ್ಯೆಗಿಂತ ದೊಡ್ಡದಾಗಿರುತ್ತದೆ. ಏಕೆಂದರೆ 53ರಲ್ಲಿ 76ನ್ನು ಕಳೆದಾಗ ಅದು ಮೈನಸ್ ಚಿಹ್ನೆಯನ್ನು ಹೊಂದುತ್ತದೆ. ಅಂದರೆ 76ರಲ್ಲಿ 53ನ್ನು ಕಳೆದು ಇಲ್ಲಿ ಮೈನಸ್ ಚಿಹ್ನೆಯನ್ನು ಇರಿಸಬೇಕಾಗುತ್ತದೆ. ಮೈನಸ್ ಚಿಹ್ನೆಯನ್ನು 88ಕ್ಕೆ ಗುಣಿಸಿದಾಗ ಇಲ್ಲಿ ಈ ಬೆಲೆ ಕಡಿಮೆಯಾಗುತ್ತದೆ. ಆದ್ದರಿಂದ ದೊಡ್ಡದು ಮೊದಲನೇ ಉಕ್ತಿಯಾಗಿದೆ. ದೊಡ್ಡದು ಚಿಹ್ನೆ ಬರೆಯಿರಿ. ನಂತರ 25 ಗುಣಿಸು 42 ಪ್ಲಸ್ 16, 25 ಗುಣಿಸು 43 ಗುಣಿಸು 15 ಎಂದು ಕೊಡಲಾಗಿದೆ. ಇಲ್ಲಿ ನೋಡಿ 42 ಪ್ಲಸ್ 16 ಎಂದರೂ 58, 43 ಪ್ಲಸ್ 15 ಎಂದರೂ ಕೂಡ 58 ಆಗಿದೆ. 58ರಿಂದ ಎರಡು ಉಕ್ತಿಗಳಲ್ಲಿ 25ನ್ನು ಗುಣಿಸುತ್ತಿದ್ದಾರೆ. ಆದ್ದರಿಂದ ಸಮ ಚಿಹ್ನೆಯನ್ನು ಬರೆದುಕೊಳ್ಳಿ. ಎರಡು ಉಕ್ತಿಗಳು ಸಮ. ಎಚ್ ಪ್ರಶ್ನೆ 36 ಗುಣಿಸು 28 ಮೈನಸ್ 16, 35 ಗುಣಿಸು 27 ಮೈನಸ್ 15 ಎಂದು ಕೊಟ್ಟಿದ್ದಾರೆ. ಬ್ರ್ಯಾಕೆಟ್ನಲ್ಲಿ 28ರಲ್ಲಿ 16ನ್ನು ಕಳೆದಾಗ 12 ಬಂದಿದೆ ಮತ್ತು 27ರಲ್ಲಿ 15ನ್ನು ಕಳೆದಾಗ 12 ಬಂದಿದೆ. 12ನ್ನು 36ಕ್ಕೆ ಗುಣಿಸಿದ್ದು 12ನ್ನು 35ಕ್ಕೆ ಗುಣಿಸಿದ್ದಕ್ಕಿಂತ ದೊಡ್ಡದಾಗುತ್ತದೆ. ಆದ್ದರಿಂದ 12ನ್ನು 36ಕ್ಕೆ ಗುಣಿಸಿರುವ ಉಕ್ತಿ ಮೊದಲನೇ ಉಕ್ತಿಯಾಗಿದೆ. ಮೊದಲನೇ ಉಕ್ತಿ ದೊಡ್ಡದು ಎಂದು ಬರೆದುಕೊಳ್ಳಿ. 5ನೇ ಪ್ರಶ್ನೆ ದತ್ತ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮನಾಗಿವೆ ಎಂಬುದನ್ನು ಲೆಕ್ಕಾಚಾರ ಮಾಡದೆ ಗುರುತಿಸಿ. ನೀವು ಪದಗಳನ್ನು ಬಳಸಿ ಅಥವಾ ಆವರಣಗಳನ್ನು ತೆಗೆದುಹಾಕಿ ಉಕ್ತಿಗಳನ್ನು ಪುನಃ ಬರೆಯಬಹುದು. ನೀಡಿರುವ ಉಕ್ತಿಗೆ ಸಮವಾದ ಒಂದಕ್ಕಿಂತ ಹೆಚ್ಚು ಉಕ್ತಿಗಳು ಇರಬಹುದು ಎಂದು ಕೊಟ್ಟಿದ್ದಾರೆ. ಇಲ್ಲಿ ಉಕ್ತಿ ನೋಡಿ. ಎ ಉಕ್ತಿ 83 ಮೈನಸ್ 37 ಮೈನಸ್ 12 ಎಂದು ಕೊಟ್ಟಿದ್ದಾರೆ. ಈ ಉಕ್ತಿಗೆ ಇಲ್ಲಿ ಕೊಟ್ಟಿರುವಂತಹ 4 ಉಕ್ತಿಗಳಲ್ಲಿ ಯಾವುದು ಸಮವಾದ ಉಕ್ತಿ ಎಂದು ನಾವು ಕಂಡುಹಿಡಿಯಬೇಕು. ಇಲ್ಲಿ ಒಂದಕ್ಕಿಂತ ಹೆಚ್ಚು ಉಕ್ತಿಗಳು ಕೂಡ ಇದಕ್ಕೆ ಸಮನಾಗಿರುವಂತೆ ಇರಬಹುದು ಎಂದು ಕೂಡ ಹೇಳಲಾಗಿದೆ. ಈಗ ನೋಡೋಣ. ನೋಡಿ, ಮೊದಲನೆಯದಾಗಿ 84 ಮೈನಸ್ 38 ಮೈನಸ್ 12 ಎಂದು ಕೊಟ್ಟಿದ್ದಾರೆ. ಇಲ್ಲಿ 84 ಮತ್ತು 38 ಸಂಖ್ಯೆ ಇಲ್ಲ, ತಪ್ಪು. ನಂತರ 84 ಮೈನಸ್ 37 ಪ್ಲಸ್ 12 ಎಂದು ಕೊಟ್ಟಿದ್ದಾರೆ, ಇದು ಕೂಡ ತಪ್ಪು. ಮೂರನೆಯದಾಗಿ 83 ಮೈನಸ್ 38 ಮೈನಸ್ 13, 38 ಮತ್ತು 13 ಇಲ್ಲ, ಇದು ಕೂಡ ತಪ್ಪಾಗಿದೆ. ನಾಲ್ಕನೇ ಉಕ್ತಿ ನೋಡಿ. ಮೈನಸ್ 37 ಪ್ಲಸ್ 83 ಮೈನಸ್ 12, ಈ ಮೂರು ಸಂಖ್ಯೆಗಳನ್ನು ನೀವು ಎ ಉಕ್ತಿಯಲ್ಲಿ ನೋಡಬಹುದು. ಮೈನಸ್ 37 ಉಕ್ತಿಯಲ್ಲಿದೆ, ಪ್ಲಸ್ 83 ಕೂಡ ಉಕ್ತಿಯಲ್ಲಿದೆ ಮತ್ತು ಮೈನಸ್ 12 ಕೂಡ ಉಕ್ತಿಯಲ್ಲಿದೆ. ಆದ್ದರಿಂದ ನಾಲ್ಕನೇ ಉಕ್ತಿ ಇಲ್ಲಿ ಸರಿಯಾಗಿದೆ. ಬಿ ನೋಡಿ. 93 ಪ್ಲಸ್ 37 ಗುಣಿಸು 44 ಪ್ಲಸ್ 76 ಎಂದು ಕೊಟ್ಟಿದ್ದಾರೆ. ಮೊದಲನೆಯದಾಗಿ 37 ಪ್ಲಸ್ 93 ಗುಣಿಸು 44 ಪ್ಲಸ್ 76 ಎಂದು ಕೊಟ್ಟಿದ್ದಾರೆ. ಇಲ್ಲಿ 37 ಪ್ಲಸ್ 93 ಮತ್ತು
44 ಪ್ಲಸ್ 76 ಎಂದು ಮಾಡಿದಾಗ ಇಲ್ಲಿ ಉಕ್ತಿ ಸರಿಯಾಗುವುದಿಲ್ಲ, ತಪ್ಪು ಎಂದು ಬರೆಯಿರಿ. ಎರಡನೆಯದಾಗಿ 93 ಪ್ಲಸ್ 37 ಗುಣಿಸು 76 ಪ್ಲಸ್ 44 ಇದು ಕೂಡ ತಪ್ಪು. ಮೂರನೆಯದಾಗಿ 93 ಪ್ಲಸ್ 37 44 ಪ್ಲಸ್ 76 ಇದು ಕೂಡ ತಪ್ಪಾಗಿದೆ. ಕೊನೆಯದಾಗಿ 37 ಗುಣಿಸು 44 ನೀವು ಉಕ್ತಿಯಲ್ಲಿ ನೋಡಿ 37 ಗುಣಿಸು 44 ಇದೆ, ಪ್ಲಸ್ 93 ಕೂಡ ಉಕ್ತಿಯಲ್ಲಿದೆ, ಪ್ಲಸ್ 76 ಕೂಡ ಇಲ್ಲಿ ಉಕ್ತಿಯಲ್ಲಿದೆ, ಸರಿ ಎಂದು ಬರೆದುಕೊಳ್ಳಿ. ಈಗ ನಾವು ಈ ಪಾಠದ ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ಒಂದು ಸಂಖ್ಯೆಯನ್ನು ಆರಿಸಿ ಮತ್ತು ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸಿ. ಯಾವುದಾದರೂ ಒಂದು ಸಂಖ್ಯೆಯನ್ನು ಆರಿಸಿ ನಾವು ಅದೇ ಬೆಲೆ ಹೊಂದಿರುವಂತಹ 10 ವಿಭಿನ್ನ ಉಕ್ತಿಗಳನ್ನು ರಚಿಸಬೇಕಾಗಿದೆ. ರಚಿಸೋಣ. ಉದಾಹರಣೆಯಾಗಿ ನಾವು ಈಗ 15 ಎಂದು ತೆಗೆದುಕೊಂಡಿದ್ದೇವೆ. ಉದಾಹರಣೆಯಾಗಿ ಯಾವುದಾದರೂ ಒಂದು ಸಂಖ್ಯೆಯನ್ನು ನೀವು ಊಹಿಸಬಹುದು, ಆ ಸಂಖ್ಯೆಗೆ ಸರಿ ಹೊಂದುವಂತೆ ಉಕ್ತಿಗಳನ್ನು ಬರೆಯಬೇಕಾಗುತ್ತದೆ. ಇಲ್ಲಿ ನಾವು ಉದಾಹರಣೆಯಾಗಿ 15 ತೆಗೆದುಕೊಂಡಿದ್ದೇವೆ. 15 ನಾವು 10 ರೀತಿಯಲ್ಲಿ ಬರೆಯೋಣ. 15 ಎಂದರೆ 10 ಪ್ಲಸ್ 5, 10ಕ್ಕೆ 5 ಕೂಡಿಸಿದಾಗಲೂ 15 ಬರುತ್ತದೆ. ಎರಡನೆಯದಾಗಿ 15 ಮೈನಸ್ 0, 15ರಲ್ಲಿ 0 ಕಳೆದಾಗ ಕೂಡ ಉತ್ತರ 15. ಮೂರನೆಯದಾಗಿ 30/2, 30ರಲ್ಲಿ 2 ಅಂದರೆ 2ಕ್ಕೆ ನಾವು 30 ಭಾಗಿಸಿದಾಗ 2 ಅಂದರೆ 2, 2 15 30, ಇಲ್ಲೂ ಕೂಡ ಉಕ್ತಿಯ ಬೆಲೆ 15 ಬಂದಿದೆ. ನಂತರ ನಾಲ್ಕನೆಯದಾಗಿ 3 ಗುಣಿಸು 5, 3 ಗುಣಿಸು 5 ಎಂದರೂ ಕೂಡ 15. ಐದನೆಯದಾಗಿ 7 ಪ್ಲಸ್ 8, 7ಕ್ಕೆ 8 ಕೂಡಿಸಿದಾಗ 15 ಬಂದಿದೆ. ಆರನೇ ಉಕ್ತಿ 20 ಮೈನಸ್ 5, 20ರಲ್ಲಿ 5 ಕಳೆದಾಗಲೂ ಕೂಡ ನಾವು 15 ಪಡೆಯುತ್ತೇವೆ. ಏಳನೇ ಉಕ್ತಿ ನೋಡಿ 2 ಗುಣಿಸು 7 ಪ್ಲಸ್ 1, 2 7 14, 14 ಪ್ಲಸ್ 1 15 ಆಗಿದೆ. ಎಂಟನೇ ಉಕ್ತಿ 12 ಪ್ಲಸ್ 6/2, ಇಲ್ಲಿ ನೋಡಿ 12ಕ್ಕೆ 6/2 ಎಂದರೆ 6ಕ್ಕೆ 2ರಿಂದ ಭಾಗಿಸಬೇಕು. 2 ಅಂದರೆ 2, 2 3 6 ಅಂದರೆ 3 ಭಾಗಲಬ್ಧ ಬಂದಿದೆ. 3 ಪ್ಲಸ್ 12 ಎಂದರೆ ಪುನಃ 15. ಒಂಬತ್ತನೇ ಉಕ್ತಿ 2 ಗುಣಿಸು 8, 2 8 16 ಮೈನಸ್ 1, 16ರಲ್ಲಿ 1 ಕಳೆದಾಗ 15 ಬಂದಿದೆ. ಹತ್ತನೇ ಉಕ್ತಿ ನೋಡಿ 5 ಗುಣಿಸು 5 ಮೈನಸ್ 10, 5 5 25, 25ರಲ್ಲಿ 10 ಕಳೆದಾಗ 15 ಪಡೆದಿದ್ದೇವೆ. ಇಲ್ಲಿ ಉದಾಹರಣೆಯಾಗಿ ನಾವು 15 ತೆಗೆದುಕೊಂಡು 15ಕ್ಕೆ ಸರಿ ಹೊಂದುವಂತೆ ಎಲ್ಲ ಉಕ್ತಿಗಳನ್ನು ಅಂದರೆ 10 ಉಕ್ತಿಗಳನ್ನು ಬರೆದಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 45 ಮತ್ತು ಪೇಜ್ ನಂಬರ್ 46ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ, ಈ ಪಾಠದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.